ಅಲ್ಲ ಸರ್, ಒಬ್ಬ ಕಲಾವಿದನಿಗೆ ಸಿಗಬೇಕಾದಂತಹ ಮನ್ನಣೆ ಮತ್ತು ಪ್ರೀತಿ ವಿಶ್ವಾಸ ಅದು ಆ್ಯಕ್ಚುಲಿ ಕೆಲವರೆಲ್ಲ ಹೇಳ್ತಾರೆ. ಎಷ್ಟೋ ಜನ ಇತ್ತೀಚೆಗೆ ಕೂಡ ಅಣ್ಣವರ ಸಮಾಧಿ ವಿಚಾರವಾಗಿ ಮಾತಾಡಿದ್ರು ತಮಗೆ ಗೊತ್ತಿರುತ್ತೆ. ಸೊ ಒಬ್ಬ ಕಲಾವಿದನಾಗಿ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ, ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಸಮಾಜಕ್ಕೆ ಯಾವ ರೀತಿಯಾಗಿ ಅವರ ಸೇವೆಗಳಾಗಿದೆ ಅನ್ನೋದಕ್ಕಿಂತ ಕೆಲವೊಂದಿಷ್ಟು ಮಾತಾಡುವಂಥ ರೀತಿಗಳಿರ್ತಾವಲ್ಲ, ಕೆಟ್ಟದಾಗಿ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಅವಾಗ ಕ್ಯಾಶುವಲಾಗಿ ನಾವು ಮಾತಾಡ್ತಾ ಇದ್ವಿ, ಯಾವ ಥರ ಮನಸ್ಸುಗಳಿರ್ತವೆ ಇವತ್ತು ಅಂತ. ಬಟ್ ಅಣ್ಣವ್ರ ವಿಚಾರ, ಈ ಸಮಾಧಿ ವಿಚಾರ ಅಂತ ಬಂದಾಗ, ಅಂದರೆ ಈ ದೊಡ್ಡ ಮನೆ ಕುಡಿಯಾಗಿ ನಿಮ್ಮ ಒಂದು ಅಭಿಪ್ರಾಯ ಏನು? ಸಿದೀಗ ಅದಕ್ಕೆ ರಿಯಾಕ್ಟ್ ಮಾಡಲೇಬಾರ್ದು, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅನ್ನೋದು ಕಲೆಕ್ಟಿವ್ ಆಗಿ ನಮ್ಮ ಮನೇಲಿ ಇರೋ ಒಂದು ಒಪಿನಿಯನ್ ಸರ್. ಈಗ ಆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡು ನಮಗೆ ಏನು ಲಾಭ ಏನಿದೆ ಅಂದರೆ ಅದರಿಂದ ಏನು ಏನಾರ ಇವಾಗ ಈ ಚರ್ಚೆ ಬಂದಿರೋದ್ರಿಂದ ಏನಾರ ಚೇಂಜ್ ಆಗೋಕ್ಕೆ ಸಾಧ್ಯನಾ ಅಲ್ಲಿ? ಆ ಒಂದು ಆ ಪುಣ್ಯಭೂಮಿ ವಿಚಾರದಲ್ಲಿ ಏನಾದರೂ ಬದಲಾವಣೆ ಆಗೋ ಸಾಧ್ಯ ಇದೆಯಾ? ಈ ಸರ್ಕಾರ ಏನೋ ಆಯ್ತಪ್ಪ ಅದು ರೀಕನ್ಸಿಡರ್ ಮಾಡಿ ನಾವು ಜಾಗ ವಾಪಸ್ ತಗೊಳ್ತೀವಿ, ಅವೆಲ್ಲ ಆಗದೆ ಇರೋ ಒಂದು. ಸೊ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ಆಬ್ವಿಯಸ್ಲಿ ಏನು ಗೊತ್ತಾ ಸರ್, ಈಗ ನಾ ಎಲ್ಲೇ ಹೋದರೂ ಆ ಪ್ರಶ್ನೆ ಯಾರಾದರೂ ಒಬ್ಬರು ಕೇಳ್ತಾರೆ, ಸರ್ ಏನು ಹಿಂಗೆ ಮಾತಾಡ್ಬಿಟ್ರಿ ಏನು? ನಾವು ಏನು ಹೇಳೋಕ್ಕೆ ಬರೋದೇ ಇಲ್ಲ ಸರ್. ನಾನು ಬೇಜಾರಾಗಿಲ್ಲ ಅಂತ ಹೇಳಿಬಿಟ್ರೆ ಎಕ್ಸಾಜರೇಷನ್. ಖಂಡಿತ ನಮಗೂ ಯಾಕಪ್ಪ ಯಾರಾಗಲಿ ಯಾಕೆ ಪ್ರಶ್ನೆ ಮಾಡಬೇಕು ಅನ್ನೋ ಒಂದು ಬೇಜಾರಿದೆ, ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಬೇಜಾರಿದೆ. ಬಟ್ ಆದರೆ ಈಗ ಸರಿ, ಅದನ್ನು ನಾವು ಮತ್ತೆ ವಿಚಾರ ಮಾಡಿ ಅದರಿಂದ ಏನು ಲಾಭ ಅಂತೂ ಏನಿಲ್ಲ, ಅಂದರೆ ಏನು ಅದರಿಂದ ಏನು ಔಟ್ಕಮ್ ಇಲ್ಲ. ಸೊ ಅದು ಬಿಟ್ಬಿಡಿ, ಅದು ಆ ಸುದ್ದಿ ಹಾಗೆ ಹೊರಟೋಗ್ಲಿ ಅಂತ. ಆ್ಯಂಡ್ ಈಗ ನೀವು ಆ ಚಿಕ್ಕ ವಯಸ್ಸೆಲ್ಲ ಈ ಮೊಮ್ಮಕ್ಕಳುಗಳೆಲ್ಲ ನೀವು ಆ ಒಂದು ತುರ್ಲೆ ತುಂಟಾಟಗಳೆಲ್ಲ ಮಾಡ್ಕೊಂಡೆಲ್ಲ ಇರ್ತಾಯಿದ್ವಿ. ಬಟ್ ಇವತ್ತು ನೋಡಿದಾಗ, ತಿರುಗಿ ನೋಡಿದಾಗ, ಒಂದು ಕಡೆ ವಿನಯ್ ಸರ್ ಹೀರೋ, ಯುವರಾಜ್ ಸರ್ ಹೀರೋ, ಧೀರೇನ್ ರಾಮ್ಕುಮಾರ್ ಅವ್ರ ಹೀರೋ, ಆ್ಯಂಡ್ ರಾಮ್ಕುಮಾರ್ ಅವ್ರ ಮಗಳು ಇನ್ನೊಬ್ಬರು ಅವರು ಧನ್ಯ ಮೇಡಮ್ ಅವ್ರ ಹೀರೋ, ಆ್ಯಂಡ್ ನೀವು ಕೂಡ ಸಿನಿಮಾ ಹೀರೋ ಆದರೆ. ಸೊ ಇನ್ನು ನೋಡಿದಾಗ ಸರ್ ಈಗ ಹಿಂಗೆ ಅನಿಸುತ್ತೆ ನಿಮ್ಗೆ, ಫೀಲ್ ಹೆಂಗೆ ಅನಿಸುತ್ತೆ? ಅಂದರೆ ಅವಾಗೆಲ್ಲ ಚಿಕ್ಕಾಗಿದ್ದಂಥ ಮಕ್ಕಳುಗಳು ಇವತ್ತೆಲ್ಲ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡ್ತಾಯಿದ್ದಾರೆ ಅಂದರೆ ಹೆಂಗೆ ಅನಿಸುತ್ತೆ ಸರ್? ನಾವೆಲ್ಲ ಚಿಕ್ಕವರ ಒಟ್ಟಿಗೆ ಇದ್ದಾಗ ಯಾರು ಇವ್ರು ಹಿಂಗಾಗ್ತಿರು ಇವ್ರು ಹಿಂಗಾಗ್ತಾರೆ ಅನ್ನೋದು ಒಬ್ರಿಗೊಬ್ರಿಗೂ ನಮಗೇನೆ ಊಹೆನೇ ಇಲ್ಲ ಸರ್. ಮುಂದೆ ಏನು ಅನ್ನೋದು ಯಾರಿಗೂ ಊಹೆ ಇಲ್ಲ. ನಾವು ಸ್ಕೂಲ್ ಬಿಟ್ಟಾದ್ಮೇಲೆ ಬಂದು ಸೇರೋದು, ಆಟ ಆಡಬೇಕು, ತಿನ್ನಬೇಕು, ನಮ್ಮದು ಗ್ಯಾಂಗು ಸರ್. ಏನು ಹುಡುಗರು, ಧೀರೇನು, ವಿನಯ್, ಗುರು, ನಾನು, ಲಕ್ಕಿ ಅಂತ ಇನ್ನೊಬ್ಬ ಕಸಿನ್ನು, ನಾವು ಜಾಸ್ತಿ ಒಂದು 2005 ಮೇಲೆ ಭಾಳಷ್ಟು ಕಾಲ ಒಟ್ಟಿಗೆ. ಇವತ್ತು ಈ ಹೋಟ್ಲಿಗೆ ಹೋಗ್ತೀವ, ನಾಳೆ ಯಾವ ಹೋಟ್ಲಿಗೆ ಹೋಗಬೇಕು. ಆ್ಯಂಡ್ 2009ಇಂದನೋ 10ಇಂದನೋ ಅಪ್ಪ ಮಾಮ ಬಂದು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಟೀಮಿಗೆ ಇದಾಗಿದ್ದರು, ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ಅವ್ರ ಜೊತೆ ಮ್ಯಾಚ್ ನೋಡೋಕ್ಕೆ ಹೋಗೋದು ಬರೀ ಇದೆ ಸರ್. ಅಂದರೆ ಅಷ್ಟೊತ್ತಿಗೆ ಐ ಥಿಂಕ್ ವಿನಯ್ ಒಬ್ಬನಿಗೆ ಇಲ್ಲ ಆ್ಯಕ್ಟ್ರ್ ಆಗಬೇಕು ಅನ್ನೋದು ಬಂದಿತ್ತು. ಅವನು ಪ್ರಿಪ್ರೇಷನ್ ಎಲ್ಲ ಮಾಡ್ತಿದ್ದ. ಬಟ್ ಕ್ಲಾಸು, ಡ್ಯಾನ್ಸು, ಫೈಟು, ಜಿಮ್ಮು ಅದೆಲ್ಲ ಬಿಟ್ಟು ಮನೆಗೆ ಬಂದಮೇಲೆ ಬೇರೆ ಏನಿಲ್ಲ ಸರ್. ಜಸ್ಟ್ ಕ್ಯಾಶುವಲ್ ನಾವು ನಾರ್ಮಲಾಗಿ ಮುಂಚೆ ಹೇಗಿರ್ತಿದ್ವು ಹಾಗೆ, ಇವತ್ತಿಲ್ಲಿ ಹೋಗೋಣಮ್ಮ, ಇಲ್ಲ ಈ ಪಿಕ್ಚರ್ ನೋಡೋಣ, ಇಲ್ಲ ಯಾವತ್ತೂ ಇದೇ ಆದರೂ ರಿಲೀಸ್ ಆಗ್ತದೆ ಅಲ್ಲಿ ಹೋಗೋಣ, ಇಲ್ಲ ಅಪ್ಪ ಮಾವನ ಶೂಟಿಂಗ್ ನಡೀತಿದೆ ಬನ್ನಿರಿ ಶೂಟಿಂಗ್ ಹೋಗೋಣ. ಶೂಟಿಂಗ್ ರಾಮು ಹುಡುಗರು ಈ ಶೂಟಿಂಗ್ ಮೈಸೂರಲ್ಲಿ ನಡಿಬೇಕಂದ್ರೆ ಹೋಗಿ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ ಸರ್. ಅಲ್ಲಿ ಒಳ್ಳೆ ಬ್ಯೂಟಿಫುಲ್ ಟೈಮ್ಸ್ ಅದು. ಆಮೇಲೆ ಅಫ್ಕೋರ್ಸ್ ಒಬ್ಬೊಬ್ಬರು ಅವರವರ ಕೆರಿಯರಲ್ಲಿ ಬ್ಯುಸಿ ಆದಾಗ, ಇವತ್ತು ನೀವು ಹೇಳ್ದಂಗೆ ಆ ಅಡ್ಮಿರೇಷನ್ ನೋಡಿದಾಗ ಜನರಿಂದ ಖುಷಿ ಆಗುತ್ತೆ ಸರ್. ನಮಗೂ ನಮ್ಮ ಮಾಂದ್ರ ಥರನೂ ನಮ್ಮ ತಾತ ಅಜ್ಜಿ ಥರನೂ ನಮಗೂ ಆ ಒಂದು ಪ್ರೀತಿ ಸಿಗ್ತಾಯಿದೆ, ಒಂದು ಅಡ್ಮಿರೇಷನ್ ಸಿಗ್ತಾಯಿದೆ, ಜನ ಅಪ್ರಿಷಿಯೇಟ್ ಮಾಡ್ತಾರೆ. ನೀ ಬಂದಾಗ ಯಾರೇ ಕೇಳಿದ್ರು ನನಗೂ ಕೆಲಸ ನೆಕ್ಸ್ಟು ಯಾವ್ದು ಮಾಡ್ತಾಯಿದ್ದೀರಿ ಅಂತ ಆ ಒಂದು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ನಮ್ಮಿಂದ ಅವ್ರು ಇಟ್ಕೊಂಡಿದ್ದಾರಲ್ಲ ಸರ್. ಆ ಪ್ರೀತಿಗೆ ಏನು ಕೊಟ್ಟರು ಎಷ್ಟು ಕೊಟ್ಟರು ಸಾಲಲ್ಲ ಸರ್. ಇಲ್ಲ ಈಗ ಯಾಕಂದರೆ ಫಸ್ಟು ವಿನಯ್ ಸರ್ ಬರ್ತಾರೆ, ಸಿದ್ಧಾರ್ಥ ಸಿನಿಮಾ ಮೂಲಕವಾಗಿ ಬಂದಾಗ
ಅವ್ರಿಗೂ ಸಾಕಷ್ಟು ರೀತಿಯಾಗಿ ನೆಗೆಟಿವ್ ಕಮೆಂಟ್ಸ್ಗಳು ಬಂತು. ಅಲ್ಲಿ ಎರಡು ಮಾತಿಲ್ಲ, ಸಾಕಷ್ಟು ಸೋಷಿಯಲ್ ಮೀಡಿಯಾಗಳೇ ಬಂತು. ಅದಾದಮೇಲೆ ಯುವವ್ರ ವಿಚಾರದಲ್ಲಿ ಕೂಡ ಸಾಕಷ್ಟು ಬಂತು. ಅಂದರೆ ಅಣ್ಣವರಾದಮೇಲೆ ಶಿವಣ್ಣ ಆಗಲಿ, ಅಪ್ಪು ಸರ್ ಇವರೆಲ್ಲ ಇದ್ದರು. ಅದಾದ್ಮೇಲೆ ಇವ್ರಿಗೆ ಆ ಥರ ನಿಭಾಯಿಸೋಕ್ಕಾಗಲ್ಲ, ಈ ಥರದ್ದೆಲ್ಲ ನೆಗೆಟಿವ್ಗಳು ಅವು ಇವೆಲ್ಲ ಬರ್ತಾನೆ ಇತ್ತು. ಅದಾದಮೇಲೆ ನೀವು ಬಂದರೆ ನಿಮಗೆ ಸಿನಿಮಾ ಬನದ ಸಿನಿಮಾ ಮಾಡಿದಾಗ ಅವಾಗಲೂ ಕೂಡ ನೆಗೆಟಿವ್ ಕಮೆಂಟ್ಸ್ ಅಂತ ಬರ್ತಾಯಿತ್ತು. ಅಂದರೆ ಇದು ನೋಡಿದಾಗ ನಿಮಗೆ ಆ ನೆಗೆಟಿವ್ ಅನ್ನೋವಂಥದ್ದು ಯಾವ ಥರ ಎಕ್ಸೆಪ್ಟ್ ಮಾಡ್ಕೊತೀರ ನೀವು? ಯಾಕಂದರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡಬೇಕಾದ್ರೆ ಅಥವಾ ನೇರವಾಗಿ ಕೆಲವೊಂದಿಷ್ಟು ಜನ ಮಾತಾಡುವಂಥದ್ದಾದರೆ ಅದನ್ನೆಲ್ಲ ಹೆಂಗೆ ಸ್ವೀಕಾರ ಮಾಡ್ತೀರಾ ನೀವು? ಸರ್, ನಾವು ಭಾಳ ಸಣ್ಣ ವಯಸ್ಸಿಂದ ಕ್ರಿಟಿಸಿಸಮ್ ಅನ್ನೋದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಸರ್. ನಮ್ಮ ತಾತನ ವಿಷಯದಲ್ಲಿರ್ಬೋದು, ತಾತಾಜಿ ವಿಷಯದಲ್ಲಿ, ಮಾವಂದ್ರ ವಿಷಯದಲ್ಲಿ ಎಲ್ಲ ಈ ಆವಾಗಿಂದನೂ ಇದೆ. ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಸ್ವಲ್ಪ ಜೋರಾಗಿ ಕಾಣುತ್ತೆ, ಕೇಳುತ್ತೆ ಬಿಟ್ಟರೆ ಆವಾಗಿಂದನೂ ಇದೆ. ಏನೋ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಇಲ್ಲ ಸ್ಕೂಲ್ಗಳಲ್ಲಿ ನನಗೂ ಇನ್ನೊಬ್ಬ ಫ್ರೆಂಡ್ಗೂ ಏನೋ ಒಂದು ಜಗಳ ಆದಾಗ ಈ ನಮ್ಮ ತಾತನ ಬಗ್ಗೆ ಮಾತಾಡೋದು, ಇಲ್ಲ ನಮ್ಮ ಮಾಮನ ಬಗ್ಗೆ ಏನಾದರೂ ಅನ್ನೋದು, ಆ ಕಾಲದಿಂದನೂ ನಾವು ಒಂಥರ ನೋಡಿಕೊಂಡೇ ಬಂದಿದ್ವಿ. ಈಗ ಸ್ವಲ್ಪ ಅವಾಗೆಲ್ಲ ತುಂಬ ಬೇಜಾರಾಗೋದು, ಯಾಕೆ ಮಾತಾಡ್ತೀಯ ನಮ್ಮ ತಾತನ ಬಗ್ಗೆ, ಯಾಕೆ ಮಾತಾಡ್ತೀಯ ನಮ್ಮ ಅಜ್ಜಿ ಬಗ್ಗೆ, ಮಾಮನ ಬಗ್ಗೆ ಯಾಕೆ ಮಾತಾಡ್ತೀಯ ಅಂತ. ಬೆಳೀತಾ ಬೆಳೀತಾ ನಮಗೂ ಒಂದಷ್ಟು ಲರ್ನಿಂಗು, ಅಂಡರ್ಸ್ಟ್ಯಾಂಡಿಂಗ್ ಬರುತ್ತಲ್ಲ ಸರ್. ಯಾವ ಥರ ಅಂದರೆ ನಮ್ಮ ಮನೆ ದೊಡ್ಡವ್ರನ್ನ ನೋಡಿ ಅದನ್ನು ಇಗ್ನೋರ್ ಮಾಡೋದಕ್ಕೆ ಕಲಿಬೇಕು ನಾವು. ಯಾಕಂದ್ರೆ ಅದನ್ನು ನಮ್ಮ ಮೇಲೆ ಟೇಕ್ ಓವರ್ ಆಗಿಬಿಟ್ರೆ ಅದು ನಮ್ಮ ಲೈಫ್ನ ಅಫೆಕ್ಟ್ ಮಾಡುತ್ತೆ. ಸಿನಿಮಾ ಬಿಟ್ಟು ಒಂದು ಪರ್ಸ್ನಲ್ ಲೈಫ್, ಫ್ಯಾಮಿಲಿ ಲೈಫ್ ಎಲ್ಲರಿಗೂ ಇದೆ. ನಾವು ದಿನ ಬೆಳಗ್ಗೆ ಆದರೆ ಅಪ್ಪ ಅಮ್ಮ, ಹೆಂಡತಿ, ಅಕ್ಕ ತಂಗಿ, ತಮ್ಮ, ಅಣ್ಣ, ನಮ್ಮ ಜೀವನನೂ ಒಂದಿದೆ. ತುಂಬ ಅದನ್ನು ಅಫೆಕ್ಟ್ ಆಗಕ್ಕೆ ಬಿಡಬಾರ್ದು. ಆ್ಯಂಡ್ ಇನ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಏನಂದರೆ ಸರ್, ಅಷ್ಟು ಕ್ರಿಟಿಸಿಸಮ್ ಜೊತೆಗೆ ಪ್ರೀತಿನೂ ಅಷ್ಟೇ ಸಿಕ್ಕಿದೆ. ನಾವು ಅವಾಗ ಏನು ಯೋಚನೆ ಮಾಡೋದಂದರೆ ನೆಗೆಟಿವ್ನ ಯಾಕೆ ನೋಡಿದ್ರೆ ಪಾಸಿಟಿವ್ ಇದೆಲ್ಲ, ಪಾಸಿಟಿವ್ನ ನಾವು ನೋಡೋಣ, ಅದನ್ನ ನೋಡಿ ಖುಷಿ ಪಡೋಣ. ಇನ್ನೊಬ್ರು ಯಾರೋ ಬಂದು ಸರ್ ಯಾರೋ ನೋಡಿ ಸರ್ ಹಿಂಗೆ ಬರೆದಿದ್ರು, ಏನು ಸರ್ ಅವ್ರಿಗೆ ಬೇರೆ ಕೆಲಸ ಇಲ್ವಾ ಅಂದಾಗ ನಮ್ಮ ಮೇಲೆ ಯಾರಿಗೋ ಒಂದು ಆ ಪ್ರೀತಿ ಸ್ಟ್ರಾಂಗ್ ಆಗಿದೆಯಲ್ಲ, ಸಾಕು, ಇದನ್ನು ತೊಗೊಂಡ್ಬಿಡ, ಅದನ್ನು ಯಾಕೆ ನಾವು ನೋಡಬೇಕು. ಖಂಡಿತ ಇದು ಕೇಳಿದಾಗ ನೋಡಿದಾಗ ನಮಗೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಸರ್. ಯಾವುದಾದ್ರೂ ನೀವು ವಿನಯ್ ಸರ್ ಆಗಿರ್ಬೋದು, ಯುವ ಸರ್ ಇರ್ಬೋದು, ಧೀರೇನ್ ಸರ್ ಇರ್ಬೋದು, ಧನ್ಯ ಮೇಡಮ್ ಇರ್ಬೋದು, ನೀವು ಕೂತ್ಕೊಂಡು ಈ ಚರ್ಚೆಗಳು ಬರ್ತಾವ, ಈ ಥರ ಮಾತಾಡ್ತೀರಾ ನೀವೇನಾದರೂ? ಅಂದರೆ ಬಂದಿದೆ, ಬಟ್ ಅದನ್ನು ಭಾಳ ಏನೋ ವಿತಿನ್ 1-2 ನಿಮಿಷ ಏನೋ ಮಾತಾಡಿ ಅದನ್ನು ತೇಲಿಸ್ಬಿಡ್ತೀವಿ ಸರ್. ಬೇರೆ ಏನಾದ್ರು, ಯಾಕಂದರೆ ನಾವು ಸೇರಿದಾಗ ಮಾತಾಡೋಕ್ಕೆ ಭಾಳಷ್ಟು ವಿಚಾರ ಇದೆ ಸರ್, ತುಂಬ ವಿಚಾರ ಇದೆ. ಸೊ ಅದು ಆಲ್ಮೋಸ್ಟು ಏನು ಬರೀ ತುಂಬ ಮಿನಿಮಲ್ ಸರ್, ಭಾಳ ಕಮ್ಮಿ. ನಾವದು ಡಿಸ್ಕಸ್ಸು ಮಾಡೋಕ್ಕೆ ಹೋಗಲ್ಲ. 1-2 ಸಲ ಡಿಸ್ಕಸ್ ಮಾಡಿರ್ಬೋದು ಬಿಟ್ಟರೆ ಜಾಸ್ತಿ ಏನು ಇಲ್ಲ ಸರ್ ಬೇರೆದ್ರ ಬಗ್ಗೆ. ಯಾಕಂದರೆ ಮಾತಾಡೋಕ್ಕೆ ಸಿಕ್ಕಾಪಟ್ಟೆ ಸರ್. ಮೊದಲಷ್ಟು ಈಗ ನಾವು ಸಿಗೋಕ್ಕೆ ಸೇರೋಕ್ಕೆ ಆಗ್ತಾಯಿಲ್ಲ, ಬಿಕಾಸ್ ಎಲ್ಲರೂ ನಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದೀವಿ, ನಮ್ಮ ಫ್ಯಾಮಿಲಿ ಲೈಫಲ್ಲಿ ಬ್ಯುಸಿ ಇದ್ದೀವಿ. ಸೊ ಸಿಕ್ಕಿದಾಗ ಅಟ್ಲೀಸ್ಟ್ ಏನೋ ಖುಷಿ ಆಗೋವಂಥ ವಿಚಾರ. ಈಗ ನಮ್ಮ ತಾತನ ಬರ್ಡೇಗೆ ಸಿಕ್ಕಿದ್ವಿ, ಅದಕ್ಕೆ ಮುಂಚೆ ಏಪ್ರಿಲ್ 12 ನಮ್ಮ ತಾತವ್ರು ತೀರ್ಕೊಂಡಿದ್ದ ದಿನ, ಪೂಜಾ ತಿಥಿ, ಪುಣ್ಯತಿಥಿ ದಿನ ಸಿಕ್ಕಿದ್ವಿ. ಆವತ್ತು ಸಿಕ್ಕಿದಾಗ ಏನು ಮಾಡಿದ್ವಿ, ನಾವೆಲ್ಲ ಹಳೇದನ್ನೆಲ್ಲ ಜ್ಞಾಪಿಸ್ಕೊಂಡು ಅದನ್ನು ಮೆಮರೀಸ್ ಹಂಚ್ಕೊಂಡು, ಈಗ ನಮ್ಮ ತಾತ ಎಲ್ಲ ಇದ್ದಾಗ ಅದೇ ರೀತಿ ನಮ್ಮ ಮುತ್ತಾತ ಅವ್ರದ್ದು ಪುಣ್ಯತಿಥಿ ಮಾಡ್ತಿದ್ರು ಸರ್. ಅವತ್ತೂ ಅಂದರೆ ನಮ್ಮ ಮನೇಲಿ ಈಗ 12th ಅಂದರೆ ತಾತಂದು 1 ವಾರದಿಂದ ಮನೆಯವರೆಲ್ಲ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಎಡೆಗಿಡೋ ಅಂಥ ತಿಂಡಿಗಳನ್ನ ಮನೇಲೇ ಮಾಡೋದು, ಮನೇಲೆಲ್ಲ ಹೆಣ್ಮಕ್ಳು ಸೇರಿಕೊಂಡು ಮಾಡೋದು. ದಿನಕ್ಕೆ ಪ್ರತಿದಿನ ಎಲ್ಲರೂ ಅವ್ರವ್ರ ಮನೆಯಿಂದ ತಾತನ ಮನೆಗೆ ಬಂದು ಅಲ್ಲಿ ಮಾಡೋದು. ಈಗಲೂ ಆ ಪದ್ಧತಿ ಅದು ನಡ್ಕೊಂಡು ಬಂದಿದೆ. ಆಮೇಲೆ ನಮ್ಮ ತಾತ, ನಮ್ಮ ಮುತ್ತಾತ ರಂಗಭೂಮಿ ಕಲಾವಿದರಾಗಿದ್ದರಿಂದ ಅವರಿಗೆ ಡೆಡಿಕೇಶನ್ ಆಗಿ ಹಾಡೋರು ಸರ್ ನಮ್ಮ ತಾತ. ನಮ್ಮ ಕೈಲೆಲ್ಲ ಹಾಡಿಸೋರು. ನಮ್ಮ ತಾತ ಹಾರ್ಮೋನಿಯಂ ನುಡ್ಸೋರು, ನಾವೆಲ್ಲ ಹಾಡ್ತಿದ್ವಿ. ಸೊ ಈಗಲೂ ನಮ್ಮ ತಾತಂದು ಅಜ್ಜಿದು ಎಲ್ಲ ಕಾರ್ಯ ಮಾಡಿದಾಗ ಎಡೆ ಇಟ್ಟು ಪೂಜೆ ಮಾಡಿ ಈಗಲೂ ಹಾಡ್ತೀವಿ ಸರ್ ಎಲ್ಲ ಸಂಪ್ರದಾಯ. ಹಾಂ, ಅಂದರೆ ಈಗ ಎಡೆಗೆ ಏನು ಇಡ್ತಾರೆ ಸರ್, ಅವರಿಗೆ ಏನು ತುಂಬ ಇಷ್ಟವಾದಂಥ ಊಟ, ಅದನ್ನು ಬಿಟ್ಟು ಅವ್ರಿಗೇನು ಇಷ್ಟವಾದ ಸಂಗೀತ, ಅದನ್ನು ಅವ್ರಿಗೆ ಒಂದು ಅರ್ಪಣೆ ಮಾಡೋದು, ಅದು ಈಗಲೂ ನಾವು ನಡೆಸ್ಕೊಂಡು ಬಂದಿದ್ದೀವಿ.
Thank you.